ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಖಾಸಗಿ ಶಾಲಾ ಮಕ್ಕಳಂತೆ ಸರ್ಕಾರಿ ಶಾಲಾ ಮಕ್ಕಳನ್ನ ತಯಾರು ಮಾಡಿ ಎಸ್ಎಸ್ಎಲ್ಸಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರಲಿ. ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಕರೆ. ಹಾಸನ ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರಿಂದ ಪ್ರತಿಭಟನೆ. ರೈತರಿಗೆ ಸ್ಪಂದಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಸಾಥ್ ನೀಡಿದ ಹಲವು ಪ್ರಗತಿಪರ ಸಂಘಟನೆಗಳು. ಜಯಂತಿ ಕಾರ್ಯಕ್ರಮದಲ್ಲಿ ಕಡಿಮೆಯಾದ ಜನರ ಭಾಗವಹಿಸುವಿಕೆ. ಮಡಿವಾಳ ಮಾಚಿದೇವ ಜಯಂತಿಯಲ್ಲಿ ಬಿಪಿ ಕೃಷ್ಣೇಗೌಡರ ಬೇಸರ. ಸಮುದಾಯದವರು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು ಕರೆ. ಖಾಸಗಿ ಶಾಲಾ ಮಕ್ಕಳಂತೆ ಸರ್ಕಾರಿ ಶಾಲಾ ಮಕ್ಕಳನ್ನ ತಯಾರು ಮಾಡಬೇಕು, ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆಯಬೇಕೆಂಬುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಕರೆ ನೀಡಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ಕಾರ್ಯಾಗಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶಾಲೆ ಬಿಟ್ಟ ಮಕ್ಕಳಿದ್ರೆ, ಸರಿಯಾಗಿ ಶಾಲೆಗೆ ಬಾರದ ಮಕ್ಕಳು ಕಂಡುಬಂದ್ರೆ ಅಂತಹವರ ಮನೆಗೆ ಹೋಗಿ ಅವರ ಪೋಷಕರಿಗೆ ತಿಳುವಳಿಕೆ ನೀಡೋದು, ಮಕ್ಕಳು ಓದೋದಕ್ಕೆ ಕಾಲಾವಕಾಶ ಮಾಡಿಕೊಡೋದು, ಎಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ಪತ್ರ ಬರೆದು ಒಂದು ಭರವಸೆ ಬರುವಂತೆ ಮಾಡಬೇಕು. ಮಕ್ಕಳು ಹೆಚ್ಚು ಗಣಿತ ಮತ್ತು ವಿಜ್ಞಾನದಲ್ಲಿ ಫೇಲ್ ಆಗುತ್ತಿದ್ದಾರೆ. ಆ ವಿಷಯವನ್ನ ಶಿಕ್ಷಕರು ಹೆಚ್ಚು ಫೋಕಸ್ ಮಾಡಬೇಕೆಂದು ಕಿವಿಮಾತು ಹೇಳಿದ್ರು. ಯಾರು ಅನುತ್ತೀರ್ಣರಾಗದೆ 100ಕ್ಕೆ 100ರಷ್ಟು ಫಲಿತಾಂಶ ಬರಬೇಕೆಂಬುದು ನಮ್ಮ ಉದ್ದೇಶವಾಗಿದೆ. ಶಿಕ್ಷಕರು ಆಯಾ ಶಾಲೆಯಲ್ಲಿ ಮಕ್ಕಳು ಯಾವ ವಿಷಯದಲ್ಲಿ ವೀಕ್ ಇದ್ದಾರೆ ಎಂಬುದನ್ನು ಗ್ರಹಿಸಬೇಕು. ಅಂತಹವರಿಗೆ ಸ್ಪೆಷಲ್ ತರಗತಿ ಮಾಡಬೇಕೆಂದು ಸಲಹೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಎಚ್ಎಸ್ ಚಂದ್ರಶೇಖರ್ ಮಾತನಾಡಿ, ಪ್ರಸ್ತುತದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ಕಡೆ ಹೆಚ್ಚಿನ ಗಮನ ನೀಡಬೇಕಾಗಿದೆ. ಸ್ಥಳೀಯ ಆಡಳಿತ ಸಂಸ್ಥೆ ಮತ್ತೊಂದು ಸರ್ಕಾರ ಎರಡರಿಂದಲೂ ಒತ್ತಡವಿದೆ. ಶಾಲಾ ಶಿಕ್ಷಕರಿಗೆ ಸೇವಾ ಸುರಕ್ಷತೆ ಕೊಡುವ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದ ಸಂಕ್ರಮಣ ಕಾಲವಾಗಿದೆ. ಕಡ್ಡಾಯ ಶಿಕ್ಷಣದಲ್ಲಿ ಮತ್ತು ಹಾಜರಾತಿಯಲ್ಲಿ ಎಲ್ಲರ ಜವಾಬ್ದಾರಿ ಹೆಚ್ಚಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಣಾಧಿಕಾರಿ ಜೆಬಿ ತಮ್ಮಣ್ಣಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಮಂಜುಳಾ, ಅರಸೀಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಬಿ ಮೋಹನ್ ಕುಮಾರ್, ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯದರ್ಶಿ ರಾಮು, ರಾಜ್ಯ ಸಹ ಕಾರ್ಯದರ್ಶಿ ದೇವರಾಜೇಗೌಡ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಮುಖ್ಯೋಪಾಧ್ಯಾಯರ ಸಂಘದ ಜಿಲ್ಲಾಧ್ಯಕ್ಷ ಬಿಎಲ್ ಚಂದ್ರಪ್ಪ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಚ್ಸಿ ಬಸವರಾಜು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಅಣ್ಣಪ್ಪ, ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಕೆಎಲ್ ಚಕ್ರಪಾಣಿ, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಕೆಬಿ ಸತೀಶ್ ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಸಿಒ ಮೇಡಮ್ ಫೋನ್ ಮಾಡಿದ್ರು. ಅವರೇ ಬೆಳಗ್ಗೆ 10 ಗಂಟೆಗೆ ಮಾಡಿ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಮೇಡಮ್. ಹಾಗೆ ರಿಟೈರ್ಡ್ ಆಗಿರ್ತಕ್ಕಂಥ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮ ಇದೆ ಅಂತ ಅವರು ಕೂಡ ಒಪ್ಕೊಂಡ್ರು. ಬರೋ ನಿರೀಕ್ಷೆಯಲ್ಲಿದ್ದೀನಿ, ಬರ್ಬೋದು ಅಂತ ಭಾವಿಸಿದ್ದೀನಿ. ಈಗಲೂ ಕೂಡ ಬೆಳವಣಿಗೆ ಬಗ್ಗೆ ಆನಂದ್ ಅವರು ಈಗ ಪ್ರಾಸ್ತಾವಿಕ ನುಡಿದಿದ್ದಾರೆ, ಮನವರಿಕೆಯಾಯಿತು. ನಾನು ಕೂಡ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿದ್ದ ಸಂದರ್ಭದಲ್ಲೂ ಕೂಡ ನೋಡಿದ್ದೆ. ಅರಸೀಕೆರೆಯಲ್ಲಿ ನಮ್ಮ ಕೆಂಪೇಗೌಡರು ನೋಡಿದೆ. ಕಾಲೇಜಿದ್ರವರು ಒಂದೇ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಆಗಿರ್ತೀವಿ. ಈಗ ಪ್ರಸ್ತುತ ನಾವು ನೀವು ಬಹಳ ಚಿಂತನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇದರಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ಕಾರ್ಯಾಗಾರ ಅಂತಕ್ಕಂಥದ್ದಿದೆ. ಹೀಗಾಗಿ ಈ ಕಾರ್ಯಾಗಾರಕ್ಕೆ ನಮ್ಮ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಮತ್ತೆ ಶಾಲೆ ಬಿಟ್ಟ ಮಕ್ಕಳಿದ್ರೆ ಅಥವಾ ಶಾಲೆಗೆ ಸರಿಯಾಗಿ ಬರದೇ ಇರುವಂತಹ ಮಕ್ಕಳಿದ್ರೆ ಅಂತವ್ರಿಗೆ ಹೋಗಿ ಪೇರೆಂಟ್ಸ್ಗೆ ಎಜುಕೇಟ್ ಮಾಡೋದು, ಮತ್ತೆ ಮಕ್ಕಳನ್ನ ಓದೋದಕ್ಕೆ ಒಂದು ಕಾಲಾವಕಾಶ ಮಾಡಿಕೊಡಿ ಅಂತ ಕೇಳೋದು, ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಪತ್ರ ಬರೀಬೇಕು ಅಂತ ಹೇಳಿ ಒಂದು ಪತ್ರ ಕೂಡ ರೆಡಿ ಮಾಡಿದೀವಿ ನಾವು. ಎಲ್ಲಾ ಮಕ್ಕಳಿಗೂ ಮತ್ತು ಪೇರೆಂಟ್ಸ್ಗೆ ಒಂದು ಪತ್ರ ಬರೀಬೇಕು, ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು ಅಂತ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮಕ್ಕಳು ಅತಿ ಹೆಚ್ಚು ಫೇಲ್ ಆಗೋದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ. ಆ ಸಬ್ಜೆಕ್ಟ್ಗಳನ್ನ ಫೋಕಸ್ ಮಾಡಬೇಕು. ನಮ್ಮ ಖಾಸಗಿ ಶಾಲೆಗೆ ಸಂಬಂಧಿಸಿದಂತೆ ತಂದೆ ತಾಯಿನೂ ಆ ಮಕ್ಕಳ ಬಗ್ಗೆ ಆಸಕ್ತಿ ವಹಿಸ್ತಾರೆ. ನೀವು ಆಸಕ್ತಿ ವಹಿಸ್ತೀರಾ. ಒಳ್ಳೆ ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಪರ್ಕ ರಸ್ತೆ ಮತ್ತು ಭೂಮಿ ಕಳೆದುಕೊಂಡ ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗ ಹಾಗೂ ಭೂಮಿ ದುರಸ್ತಿ, ಉಳಿಕೆ ಭೂಮಿಗೆ ಸೂಕ್ತ ಪರಿಹಾರ ನೀಡಲು ಒತ್ತಾಯಿಸಿ ಬೋವನಹಳ್ಳಿ ಗ್ರಾಮಸ್ಥರು ಡಿಸಿ ಕಚೇರಿ ಆವರಣದಲ್ಲಿ ವಿಮಾನ ನಿಲ್ದಾಣ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು.
ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಜಮಾಯಿಸಿದ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಎನ್ಆರ್ ವೃತ್ತ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮತ್ತು ಗ್ರಾಮಸ್ಥ ಬೊಮ್ಮೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನದ ಭುವನಹಳ್ಳಿ ಪಕ್ಕದಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣಕ್ಕೆ ಭುವನಹಳ್ಳಿ ಲಕ್ಷ್ಮೀಸಾಗರ ದ್ಯಾವಲಾಪುರ ತೆಂಡಿಹಳ್ಳಿ ಮತ್ತು ಜಿ ಮೈಲನಹಳ್ಳಿ ಗ್ರಾಮದ ನೂರಾರು ರೈತರ 100 ಎಕರೆ ಕೃಷಿ ಯೋಗ್ಯ ಭೂಮಿಯನ್ನ ಕೆಐಎಡಿಬಿ ಭೂಸ್ವಾಧೀನ ಮಾಡಿಕೊಂಡಿದೆ. ಈ ಹಿಂದೆ ಹಲವರಿಗೆ ಪರವಾನಗಿಯನ್ನ ನೀಡಲಾಗಿದೆ. ಲಕ್ಷ್ಮೀಸಾಗರ ಸೇರಿದಂತೆ ಇನ್ನು ಹಲವು ಗ್ರಾಮದ ರೈತರ ಭೂಮಿಗೆ ಪರಿಹಾರ ನೀಡದೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದರಿಂದ ರೈತರು ಮತ್ತು ಅಧಿಕಾರಿಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ ಎಂದರು. ಇದರ ಜೊತೆಗೆ 1997ರಲ್ಲಿ ಮೊದಲ ಹಂತದ ಭೂಸ್ವಾಧೀನ ಪ್ರಕ್ರಿಯೆ ನಡೆದಾಗಲೇ ವಿಮಾನ ನಿಲ್ದಾಣದ ಸುತ್ತಲೂ ಬರುವ ಗ್ರಾಮಗಳಿಗೆ ಮತ್ತು ಕೃಷಿ ಭೂಮಿಗೆ ಅನುಕೂಲವಾಗುವಂತೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಜಿಲ್ಲಾಡಳಿತ ಭರವಸೆ ನೀಡಿತ್ತು. ಆದರೀಗ ರೈತರಿಗೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಿಸದೆ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ. ಒಮ್ಮೆ ಕಾಂಪೌಂಡ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಪೂರ್ಣವಾಗಿ ಕಡಿತಗೊಳ್ಳುತ್ತದೆ. ಯಾವುದೇ ರಸ್ತೆ ಇಲ್ಲದೆ ಓಡಾಡಲು ವಿಪರೀತ ಸಮಸ್ಯೆ ಅನುಭವಿಸಬೇಕಾಗುತ್ತದೆ. ಭುವನಹಳ್ಳಿ, ಲಕ್ಷ್ಮೀಸಾಗರ, ದ್ಯಾವಲಾಪುರ, ತೆಂಡಿಹಳ್ಳಿ, ಜಿ ಮೈಲನಹಳ್ಳಿ, ಸಂಕೇನಹಳ್ಳಿ, ಚಿಕ್ಕಭುವನಹಳ್ಳಿ, ಕೊಮ್ಮೇನಹಳ್ಳಿ, ಚಟ್ಟನಹಳ್ಳಿ, ಹಲಸಿನಹಳ್ಳಿ, ಗಾಡೇನಹಳ್ಳಿ, ಸಮುದ್ರವಳ್ಳಿ, ಗೇಕರವಳ್ಳಿ, ಯೋಗಿಹಳ್ಳಿ, ಹಂಡ್ರಂಗಿ, ಕುಂದೂರು ಮಠ ರಸ್ತೆ ಸೇರಿದಂತೆ ಇನ್ನೂ ಹಲವು ಗ್ರಾಮಗಳಿಗೆ ವಿಮಾನ ನಿಲ್ದಾಣ ಪ್ರಾರಂಭವಾದ ನಂತರ ರಸ್ತೆ ಸಂಪರ್ಕ ಇಲ್ಲದಾಗುತ್ತದೆ. ಇವರೆಲ್ಲರೂ 10 ಕಿಲೋಮೀಟರ್ಗಳು ಸುತ್ತಿ ಬಳಸಿ ತಮ್ಮ ಕೆಲಸ ಕಾರ್ಯಗಳಿಗೆ ಹಾಸನಕ್ಕೆ ಬರಬೇಕಾಗುತ್ತದೆ ಎಂದು ಹೇಳಿದರು. ಕೆಐಎಡಿಬಿಯಿಂದ ವಿಮಾನ ನಿಲ್ದಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುವಾಗ ಭೂಮಿ ಕಳೆದುಕೊಂಡ ಪ್ರತಿ ಕುಟುಂಬಕ್ಕೂ ಒಂದೊಂದು ಉದ್ಯೋಗ ನೀಡುತ್ತೇವೆಂಬ ಭರವಸೆ ನೀಡಲಾಗಿತ್ತು. ಆದರೆ ಇದುವರೆಗೂ ಈ ಕುರಿತು ಜಿಲ್ಲಾಡಳಿತ ಅಧಿಕೃತವಾಗಿ ರೈತರಿಗೆ ಏನನ್ನೂ ಹೇಳಲು ತಯಾರಿಲ್ಲ. ಒಂದೆಡೆ ಕೃಷಿಯೋಗ್ಯ ಭೂಮಿಯನ್ನು ಕಳೆದುಕೊಂಡು ಬರಿಗೈಯಲ್ಲಿರುವ ರೈತರ ಕುಟುಂಬಗಳಿಗೆ ಒಂದು ಉದ್ಯೋಗವು ಸಣ್ಣ ಆಸರೆಯಾಗುತ್ತದೆ ಎಂದರು. ವಿಮಾನ ನಿಲ್ದಾಣಕ್ಕಾಗಿ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರ ಬೇಡಿಕೆಗಳ ಈಡೇರಿಕೆಗೆ ಜಿಲ್ಲಾಡಳಿತ ಸ್ಪಂದಿಸಿ ಅನುಕೂಲ ಮಾಡಿಕೊಡುವಂತೆ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಗ್ರಾಮದ ಮೂರ್ತಿ, ಜಯಲಕ್ಷ್ಮಿ, ತುಳಸಿರಾಮ್, ಮಲ್ಲೇಶ್, ಸಂತೋಷ್, ನಾಗರಾಜ್, ಸುರೇಶ್, ರಘು, ಹೊನ್ನೇಗೌಡ, ಸತ್ಯನಾರಾಯಣ, ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಕೆಪಿಆರ್ಎಸ್ ಜಿಲ್ಲಾ ಮುಖಂಡ ಎಚ್ಎಸ್ ಮಂಜುನಾಥ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜೆ ಪೃಥ್ವಿ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ವಿಮಾನ ನಿಲ್ದಾಣಕ್ಕೆ ಇವತ್ತು ಬೂನಹಳ್ಳಿ, ದ್ಯಾವಲಾಪುರ, ತೆಂಡೇಕೆರೆ ಮತ್ತು ಲಕ್ಷ್ಮೀಸಾಗರ ಮತ್ತು ಸುತ್ತಮುತ್ತಲ ಗ್ರಾಮದವರು 100 ಎಕರೆ ಭೂಮಿಯನ್ನು ಈಗಾಗಲೇ ಕಳ್ಕೊಂಡಿದ್ದಾರೆ. KIDB ಅವರು ಇದನ್ನು ವಶಪಡಿಸಿಕೊಂಡಿದ್ದಾರೆ. ಈಗ ಇವತ್ತು ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದರೆ, ಭೂಮಿ ಕಳೆದುಕೊಂಡಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಗಳಿಗೆ ಅವರು ಸಂಪರ್ಕ ರಸ್ತೆಯನ್ನು ಕಲ್ಪಿಸ್ಕೊಡ್ತೀವಿ, ಒಂದು ಹೊಸ ರೋಡ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆದರೆ ಇದು ನಮಗೆ 86ರಲ್ಲಿ ನಮಗೆಲ್ಲ ಲಕ್ಷ್ಮೀಸಾಗರದವ್ರಿಗೆ 26 ಗುಂಟೆ ಅಂತ 26 ಜನಕ್ಕೆ ಮಂಜೂರು ಮಾಡ್ತಾರೆ. ನಮ್ಮ ಜಾಗನ ಮಂಜೂರು ಮಾಡಿದಂಥವ್ರು 97ನೇ ಇಸ್ವಿನಲ್ಲಿ ಅದನ್ನು ಅಕ್ವೈರ್ ಮಾಡ್ತಾರೆ. ಇದೇ KIDB ಅವರು ಜಿಲ್ಲಾಡಳಿತ ಸೇರಿಕೊಂಡು ಅಕ್ವೈರ್ ಮಾಡ್ತಾರೆ. ಎಷ್ಟು ಜಾಗನ ಅಂತ ಹೇಳಿದ್ರೆ ಕೆಲವ್ರಿಗೆ 10 ಗುಂಟೆ, 15 ಗುಂಟೆ, 20 ಗುಂಟೆ ಈ ರೀತಿಯಾಗಿ ಅಕ್ವೈರ್ನ ಮಾಡ್ತಾರೆ. ಅದಕ್ಕೆ 2,000 ಗುಂಟೆಗೆ 2,000 ನಮಗೆ ಪರಿಹಾರನ ಕೊಡ್ತಾರೆ ಅವತ್ತಿನ ಕಾಲದಲ್ಲಿ. ಅದನ್ನು ತಗೊಳ್ತೀವಿ. ಮತ್ತೆ ನೆಕ್ಸ್ಟ್ ನಮಗೆ RTCಗಳನ್ನ ಉಳಿಸ್ತಾರೆ. RTCನಲ್ಲಿ ನಮ್ಮ ಹೆಸರುಗಳು ಕೂಡ ಬರ್ತಾ ಇದೆ, ಜಮೀನು ಎಷ್ಟು ಉಳಿದಿದೆ ಅಂತಲೂ ಕೂಡ ಬರ್ತಾ ಇದೆ. ಮಡಿವಾಳ ವೃತ್ತಿಗೆ ಎಂದಿಗೂ ಕೂಡ ಬೆಲೆ ಇದ್ದು ಗೌರವ ಕೊಟ್ಟು ಈ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು. ಆದರೆ ಈ ಜಯಂತಿ ಕಾರ್ಯಕ್ರಮದಲ್ಲಿ ಭಾರಿ ವಿರಳವಾಗಿ ಭಾಗವಹಿಸಿರುವುದನ್ನು ನೋಡಿದ್ರೆ ಈ ಸಮುದಾಯವು ಹೆಚ್ಚು ಸಂಘಟನೆಯಲ್ಲಿ ಒಟ್ಟಾಗಿ ತೊಡಗಿಸಿಕೊಳ್ಳುತ್ತಿಲ್ಲ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಬೇಸರ ವ್ಯಕ್ತಪಡಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಶನಿವಾರದಂದು ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದಿನ ಕಾಲದಿಂದಲೂ ಕೂಡ ವೃತ್ತಿ ಆಧಾರದ ಬದುಕುಗಳೇ ನಡೆದುಕೊಂಡು ಬರಲಾಗುತ್ತಿದೆ. ಮಡಿವಾಳದವರ ವೃತ್ತಿಗೆ ಎಂದಿಗೂ ಕೂಡ ಬೆಲೆಯಿದ್ದು ಗೌರವ ಕೊಟ್ಟು ವೃತ್ತಿ ಮುಂದುವರೆಸಿ ಜಾತಿ ಗೌರವ ಕೊಡಿ. ಈ ಸಮುದಾಯದಲ್ಲಿ ಜಿಲ್ಲೆ ಒಳಗೆ ಸಾಕಷ್ಟು ಜನರಿದ್ದು, ಆದರೆ ಈ ಕಾರ್ಯಕ್ರಮದಲ್ಲಿ ನೋಡಿದ್ರೆ ಭಾರಿ ವಿರಳವಾಗಿ ಭಾಗವಹಿಸಿದ್ದಾರೆ. ಇದೆಲ್ಲ ನೋಡಿದ್ರೆ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುತ್ತಿಲ್ಲ ಎನಿಸುತ್ತದೆ. ವೃತ್ತಿಗೆ ಗೌರವ ಕೊಟ್ಟು ಸಂಘಟಕರಾಗಿ ಬರಬೇಕು ಎಂದರು. ನಿವೃತ್ತ ಶಿಕ್ಷಕ ಶಿವೇಶ್ ಗೊರೂರು ಉಪನ್ಯಾಸದಲ್ಲಿ ಮಾತನಾಡಿ, ಬಸವೇಶ್ವರರ ಸಾಮಾಜಿಕ ಸುಧಾರಣೆಗಳ ಕಾಲದಲ್ಲಿ ಹಲವಾರು ಶಿವಶರಣೀಯರು ತಮ್ಮ ತಮ್ಮ ಅನುಭವಗಳನ್ನು ವಚನಗಳ ಮುಖೇನ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿ ರಚಿಸಿ ಪ್ರಚಾರ ಮಾಡುತ್ತಿದ್ರು. ಇದರಿಂದ ಜನರು ಎಚ್ಚೆತ್ತುಕೊಂಡು ಮೂಢನಂಬಿಕೆ ಮತ್ತು ಅಸ್ಪೃಶ್ಯತೆಯಿಂದ ಹೊರಬರುತ್ತಿದ್ರು ಮತ್ತು ತಾವು ರಚಿಸಿದ ವಚನಗಳನ್ನು ಬರವಣಿಗೆ ಮುಖೇನ ಶೇಖರಿಸಿ ಇಡುತ್ತಿದ್ರು ಎಂದರು. ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ, ಮಡಿವಾಳ ಮಾಚುದೇವ ಸಂಘದ ರಾಜ್ಯಾಧ್ಯಕ್ಷೆ ವಿಜಯಲಕ್ಷ್ಮಿ ಅಂಜನಪ್ಪ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಎಚ್ಪಿ ತಾರಾನಾಥ್, ನಿರ್ದೇಶಕ ಮಲ್ಲೇಶ್, ಮುರಳಿ, ಗೋವಿಂದಪ್ಪ, ರಘು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಹಳ ಮುಖ್ಯವಾಗಿ ಈ ಮಾಚಿದೇವರವರನ್ನ ನೆನೀತಾರೆ. ಅಂದರೆ ಸುಮಾರು ಕಲ್ಯಾಣದಲ್ಲಿ 1,80,000 ವಚನಕಾರರು ಅಥವಾ
ಆ ವಚನಕಾರರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ 5 ವಚನಕಾರರನ್ನ ನೆನೀತಕ್ಕಂಥದ್ದು ಯಾರಪ್ಪ ಅಂತ ಅಂದರೆ, ಆ 5 ವಚನಕಾರರಲ್ಲಿ ಇವರನ್ನು ಕೂಡ ಒಬ್ಬ ಪ್ರಮುಖ ವಚನಕಾರರಾಗಿ ಅವರೆಲ್ಲರೂ ಕೂಡ ಸ್ಮರಿಸ್ಕೊಳ್ತಾರೆ. ಮುಖ್ಯವಾಗಿ ಈ ವಚನಕಾರರಲ್ಲಿ ಯಾಕೆ ನಾವು ಭಾವಚಿತ್ರವನ್ನು ಗಮನಿಸಿದ್ರೆ ಒಂದು ಅಂಶವನ್ನು ಗಮನಿಸ್ತೀವಿ. ಅವರು ಕತ್ತಿಯನ್ನು ಹಿಡಿದ ಮಾಚಿದೇವರು. ಕಾರಣ HCI ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಮಾನವೀಯ ಮೌಲ್ಯಗಳ ಜೊತೆಗೆ ನಾನು ಭವಿಷ್ಯದಲ್ಲಿ ಉತ್ತಮ ಸ್ಥಾನ ಪಡೆಯಬೇಕೆನ್ನುವ ಪ್ರೇರಣೆಯೊಂದಿಗೆ ಜೀವನವನ್ನು ಧೈರ್ಯದಿಂದ ಎದುರಿಸಬಲ್ಲೆ ಎಂಬ ಕಾಳಜಿಯನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಬೇಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸುಮಾರು 50,178 ಮಹಿಳಾ ಫಲಾನುಭವಿಗಳು ಇದರ ಉಪಯೋಗ ಪಡೆದಿದ್ದು, ಪ್ರತಿ ತಿಂಗಳು 10 ಕೋಟಿ 40 ಲಕ್ಷ ಹಣ ವ್ಯಯವಾಗುತ್ತಿದ್ದು, ಸರ್ಕಾರ ಇದುವರೆಗೂ ಈ ಯೋಜನೆಗೆ 150 ಕೋಟಿ ಹಣ ನೀಡಿದ್ದು, ಶೇಕಡಾ 98ರಷ್ಟು ಗುರಿ ಸಾಧನೆ ಮಾಡಲಾಗಿದೆ ಎಂದರು. ತಾಲೂಕಿನಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಬಲಪಡಿಸಲು ಬೇಲೂರು ಸಾರಿಗೆ ಡಿಪೋಗೆ 10 ಹೊಸ ಬಸ್ಗಳನ್ನು ನೀಡುವಂತೆ ಸಾರಿಗೆ ಸಚಿವರಿಗೆ ಮನವಿ ಮಾಡಿದ್ದು, ಈಗಾಗಲೇ 3 ಬಸ್ಗಳನ್ನು ನೀಡಲಾಗಿದೆ ಎಂದರಲ್ಲದೆ ಹೆಚ್ಚುವರಿ ಕೆಲಸ ನಿರ್ವಹಣೆಗಾಗಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅನ್ನು ನೇಮಕ ಮಾಡುವ ಭರವಸೆ ನೀಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೆಲವರು ವ್ಯಂಗ್ಯವಾಡುತ್ತಾರೆ. ಅಂತಹವರು ಈ ಯೋಜನೆಯನ್ನ ತಿರಸ್ಕರಿಸಲು ಅವಕಾಶವಿದೆ ಎಂದರು. ಶಿಶು ಅಭಿವೃದ್ಧಿ ಅಧಿಕಾರಿ ಶಂಕರಮೂರ್ತಿ ಮಾತನಾಡಿ, ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಶೇಕಡಾ 100ರಷ್ಟು ಗುರಿ ಹೊಂದಲಾಗಿದೆ. ಈಗಾಗಲೇ ಶೇಕಡಾ 98ರಷ್ಟು ಸಾಧನೆ ಮಾಡಿದ್ದು, ಮುಂದಿನ 2 ತಿಂಗಳಲ್ಲಿ ಗುರಿ ತಲುಪಲಿದ್ದೇವೆ ಎಂದರು. ಆಹಾರ ಇಲಾಖೆಯ ಶಿರಸ್ತೇದಾರ್ ಗೀತಾಂಜಲಿ ಮಾತನಾಡಿ, ಹೊಸ ಪಡಿತರ ಚೀಟಿ ನೀಡಲು ಸರ್ಕಾರದ ಆದೇಶ ಬರಬೇಕಾಗಿದ್ದು, ಕೆಲವು ಪಡಿತರ ಚೀಟಿಗಳು ಐಟಿ ಪಾವತಿಯಿಂದ ರದ್ದಾಗಿದ್ದು, ಅವುಗಳನ್ನು ಸರಿಪಡಿಸಿಕೊಂಡು ಬಂದವರಿಗೆ ಪುನಃ ಕಾರ್ಡ್ ನೀಡಲಾಗುತ್ತಿದೆ. ತಾಲೂಕಿನಲ್ಲಿ ಸಮರ್ಪಕ ಪಡಿತರ ವಿತರಣೆಗೆ ಕ್ರಮ ಕೈಗೊಳ್ಳಲು ಫೆಬ್ರವರಿ 11ರಂದು ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಭೆ ಕರೆಯಲಾಗಿದೆ ಎಂದರು. ಗ್ಯಾರಂಟಿ ಯೋಜನೆಯ ಸದಸ್ಯ ಮಹೇಶ್ ಮಾತನಾಡಿ, ತಾಲೂಕಿನ ಬಿಕ್ಕೋಡು ಹೋಬಳಿ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ಕಾರ ನಿಗದಿ ಮಾಡಿರುವ ಪಡಿತರ ವಿತರಿಸದೆ ಪ್ರತಿ ಕಾರ್ಡ್ಗೆ 2 ರಿಂದ 3 ಕೆಜಿ ಅಕ್ಕಿ ಕಡಿಮೆ ನೀಡುತ್ತಿದ್ದು, ತಗರೆ ಹಾಗೂ ಘಟ್ಟದಹಳ್ಳಿ, ರಾಜನಶಿರಿಯೂರು ನ್ಯಾಯಬೆಲೆ ಅಂಗಡಿಗಳಲ್ಲಿ ತೂಕ ಕಡಿಮೆ ನೀಡುತ್ತಿರುವುದಲ್ಲದೆ ಹಣ ವಸೂಲಿ ಮಾಡಲಾಗುತ್ತಿದೆ. ಅಲ್ಲದೆ ಪಟ್ಟಣದ ಕೆಲವು ಅಂಗಡಿಗಳಲ್ಲೂ ಸಹ ಪಡಿತರ ವಿತರಣೆಯಲ್ಲಿ ಮೋಸ ಮಾಡುತ್ತಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಸದಸ್ಯೆ ವಿಶಾಲಾಕ್ಷಿ ಮಾತನಾಡಿ, ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಸ್ತ್ರೀ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಕೆಲವು ನಿರ್ವಾಹಕರಿಂದ ಕಿರುಕುಳ ಉಂಟಾಗುತ್ತಿರುವುದಲ್ಲದೆ ಬಸ್ ಸ್ಟಾಪ್ ಬಸ್ ನಿಲ್ಲಿಸದೆ ಹೋಗುತ್ತಿದ್ದಾರೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿ ದಯಾನಂದ್, ಪಂಚ ಗ್ಯಾರಂಟಿ ಯೋಜನಾಧಿಕಾರಿಗಳು ಉಪಸ್ಥಿತರಿದ್ದರು. ಬಿಎಲ್ಆರ್ 30 ಪಂಚ ಗ್ಯಾರಂಟಿ ಅನುಷ್ಠಾನ ಸಭೆಯಲ್ಲಿ ಅಧ್ಯಕ್ಷ ದೇಸಾಣಿ ಆನಂದ್ ಯುವ ನಿಧಿ ಯೋಜನೆಗೆ ಚಾಲನೆ ನೀಡಿದರು. HCI ನ್ಯೂಸ್ ಬೇಲೂರು. ಶೇಕಡ 95 ನೀಡಿದೆ. ಇನ್ನು 5% ಅವ್ರಿಗೆ ಬೇಡದೆ ಹೋದ್ರು, ಬಟ್ ಅವ್ರು ರಿಜೆಕ್ಟ್ ಮಾಡೋ ಅವಕಾಶ ಕೂಡ ಇದೆ. ಬಟ್ ಅವ್ರು ಯಾಕೆ ತಗೊಂಡು ಅಷ್ಟು ಮಾತಾಡ್ತಾರೆ ನಮಗೂ ಗೊತ್ತಾಗ್ತಾ ಇಲ್ಲ. ಬಟ್ ಟೋಟಲಿ ನಮ್ಮ ಒಂದು ಯೋಜನೆಯಿಂದ ಸಾಕಷ್ಟು ಕುಟುಂಬಗಳು ಆರ್ಥಿಕ ನೆರವನ್ನು ತಗೊಂಡು ಸದೃಢರಾಗ್ತಾ ಇದ್ದಾರೆ ಮತ್ತು ಸಾಕಷ್ಟು ಈ ಬಡತನದಿಂದ ಹೊರಗಡೆ ಬಂದಿದ್ದಾರೆ. ಸಾಕಷ್ಟು ಕಡೆ ನೋಡ್ದು ಏನು ಬಡತನ ರೇಖೆಯಿಂದ ಇನ್ನು ನಮ್ಮ ಭಾರತ ದೇಶ ಸ್ವಲ್ಪ ಕೆಳಗಡೆ ಇದೆ. ಬಟ್ ಕರ್ನಾಟಕದ ಬಂದು ಬಡತನ ರೇಖೆನ ಸ್ವಲ್ಪ ಅಪ್ಗ್ರೇಡೇಷನ್ ಅಂತ ಈ ನಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತು ದಾಖಲೆಗಳ ಮುಖಾಂತರ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ಗೃಹಲಕ್ಷ್ಮಿ ಯೋಜನೆ ಬೇರೆ ಏನೇ ನಿಮ್ಮ ವ್ಯಾಪ್ತಿಯಲ್ಲಿ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ, ಅಂದ್ರೆ ನಮ್ಮ ಸಮಸ್ಯೆಗಳ ಊರಲ್ಲಿ ಅಥವಾ ನಿಮ್ಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಆ ಪ್ರಾಬ್ಲಮ್ಗಳಿದ್ರೆ ನಮ್ಮ ಗಮನಕ್ಕೆ ಅಥವಾ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅತಿ ಶೀಘ್ರದಲ್ಲಿ ಇದರ ಸಮಸ್ಯೆನ ಬಗೆಹರಿಸಿಕೊಡೋದಕ್ಕೆ ನಮ್ಮ ವ್ಯವಸ್ಥೆ ಸರಿ ಇದೆ. ಹಾಗಾಗಿ ಸದೃಢ ಆಗಿದೆ ನಮ್ಮ ಅಧಿಕಾರಿಗಳು ಕೂಡ. ನಿಮ್ಗೆ ಯಾರ ಏನೇ ಸಮಸ್ಯೆ ಇದ್ರೂ ನಮ್ಮನ್ನೇ ಸಂಪರ್ಕ ಮಾಡಿ, ಇಲ್ಲ ಕನ್ಸರ್ನ್ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ರೆ ಅಲ್ಲಿ ಅವ್ರಿಗೆ ನಿಮ್ಮ ಅನುಕೂಲ ಆಗ್ತದೆ. ಹಾಸನ ನಗರಸಭಾ ವ್ಯಾಪ್ತಿಯ ಎಲ್ವಿ ಪಾಲಿಟೆಕ್ನಿಕ್ನಿಂದ ಸತ್ಯಮಂಗಲ ಬಡಾವಣೆವರೆಗೆ ಕುಡಿಯುವ ನೀರಿನ ಕೊಳವೆ ಮಾರ್ಗವನ್ನು ಅಳವಡಿಸಲು ಸುಮಾರು 34-50 ಲಕ್ಷಗಳ ಅನುದಾನದ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಶಾಸಕ ಸ್ವರೂಪ್ ಪ್ರಕಾಶ್ ನೆರವೇರಿಸಿದರು.
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ತ್ವರಿತಗತಿಯಲ್ಲಿ ಹಾಗೂ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚಿಸಿದರು. ನಂತರದಲ್ಲಿ ಮಾತನಾಡಿ, ಮುಂದಿನ ದಿನಮಾನದಲ್ಲಿ ವಿದ್ಯಾನಗರ ಹಾಗೂ ದೇವಮ್ಮ ಬಡಾವಣೆಗಳಲ್ಲಿ ಕುಡಿಯುವ ನೀರಿನ ಕಾಮಗಾರಿಗೆ ಈಗಾಗಲೇ ಅಂದಾಜು ಪಟ್ಟಿ ತಯಾರಿಸಿದ್ದು ಶೀಘ್ರದಲ್ಲಿ ಗುತ್ತಿಗೆ ನೀಡಿ ಕಾಮಗಾರಿ ಪ್ರಾರಂಭಗೊಳ್ಳಲಿದೆ ಎಂದರು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಚುನಾಯಿತ ಸದಸ್ಯರುಗಳು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಹಿರಿಯರು, ಸ್ಥಳೀಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಮೃತ್ ಯೋಜನೆ ಏನು ನಮ್ಮ ಹೇಮಾವತಿಯಿಂದ ಬರೋಂಥ ನೀರು ನಮ್ಮ SM ಕೃಷ್ಣ ನಗರಕ್ಕೆ ಹೋಗಿತ್ತು. ಅದು ನಮ್ಮ ಸತಮಂಗಲ ಮತ್ತು ಇಂದಿರಾನಗರ ಇರ್ಬೋದು ಮತ್ತು ಹೌಸಿಂಗ್ ಬೋರ್ಡ್ KHB ಕಾಲೋನಿ 3 ಕೆಂಪೇಗೌಡ ನಗರ 3 ಒಂದು ನಗರಕ್ಕೆ ಏರಿಯಾಗೆ ಬರೋಕ್ಕೆ ಎಲ್ಲ ನಮ್ಮ ನಾಗರಿಕರು ಕೂಡ ಕೇಳಿದರು. ಹೇಮಾವತಿ ನೀರು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ 2 ಓವರ್ ಟ್ಯಾಂಕು ಸತಮಂಗಲ ಮತ್ತು ಹೌಸಿಂಗ್ ಬೋರ್ಡಲ್ಲಿ ಇನ್ನೇನು ಕಾಮಗಾರಿಗೆ ಶುರುವಾಗಿ ನಡೀತಾ ಇದೆ ಕೆಲಸ. ಅದೇ ರೀತಿ ಇವತ್ತು 25 ಲಕ್ಷಕ್ಕೆ ಟೆಂಡರನ್ನು ಕರೆದು ನಗರ 34 ಲಕ್ಷಕ್ಕೆ ಟೆಂಡರನ್ನು ಕರೆದು ನಮ್ಮ ನಗರಸಭೆಯಿಂದ ಕುಡಿಯುವ ನೀರಿನ ಬವಣೆಯನ್ನು ತಪ್ಪಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕುಡಿಯುವ ನೀರಿನ ಯೋಜನೆ ಬಹಳ ಬೇಗ ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಕಾಮಗಾರಿ ಪ್ರಗತಿಯಲ್ಲಿದೆ. ಆಮೇಲೆ ಗುತ್ತಿಗೆದಾರರಿಗೂ ತಾಕೀತು ಮಾಡಿದ್ದೀವಿ. ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಬೇಕು, ಒಳ್ಳೆಯ ಪೈಪ್ಗಳನ್ನು ಹಾಕಿ ಮಾಡಬೇಕಂತ ಆಲ್ರೆಡಿ ತರಿಸಿದ್ದಾರೆ. ಎಲ್ಲ ನಾವು ಇಂಜಿನಿಯರ್ಗಳು, ನಮ್ಮ ಕಮಿಷನರ್ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಗುಣಮಟ್ಟದ ಪೈಪ್ಗಳೊಂದಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಗೃಹಲಕ್ಷ್ಮಿ ಯೋಜನೆಯಡಿ ತಾಲೂಕಿನಲ್ಲಿ 50,150 ಮಹಿಳಾ ಫಲಾನುಭವಿಗಳು ಯೋಜನೆಯ ಉಪಯೋಗ ಪಡೆಯುತ್ತಿದ್ದಾರೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ದೇಶಾಣಿ ಆನಂದ್ ತಿಳಿಸಿದ್ದಾರೆ. ಬೇಲೂರಿನ BGS ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ SSLC ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಜೀವನದಲ್ಲಿ SSLC ಪರೀಕ್ಷೆ ಮಾಡುವುದು ವಿದ್ಯಾರ್ಥಿಗಳ ಜೀವನದಲ್ಲಿ ಮಹತ್ವದ ಘಟ್ಟವಾಗಿದ್ದು, ಪರೀಕ್ಷೆಯನ್ನು ಯಾವುದೇ ಒತ್ತಡವಿಲ್ಲದೆ ನಿರಂತರವಾದ ಏಕಾಗ್ರತೆಯಿಂದ ಮನಸ್ಸಿನಲ್ಲಿ ಯಾವುದೇ ಗೊಂದಲವಿಲ್ಲದೆ ಓದುವ ಬಗ್ಗೆ ಹಾಗೂ SSLC ನಂತರ ಯಾವ ಕೋರ್ಸ್ ಮಾಡಬೇಕು ಎಂಬುದರ ಬಗ್ಗೆ ಹಾಗೂ ವಿದ್ಯಾರ್ಥಿಗಳ ಮುಂದಿರುವ ಬೇರೆ ಮಾಹಿತಿ ಅವಕಾಶಗಳ ಬಗ್ಗೆ ಮಾಹಿತಿಯನ್ನ ನಿವೃತ್ತ ಶಿಕ್ಷಕರು ಹಾಗೂ ಉಪನ್ಯಾಸಕರಿಂದ ಮಾಹಿತಿ ನೀಡುವಂತಹ ಕಾರ್ಯಾಗಾರ ಇದಾಗಿದೆ. ಅದರಂತೆ ವಿದ್ಯಾರ್ಥಿ ಉತ್ತಮ ಸಾಧಕನಾಗಬೇಕಾದರೆ ಒಳ್ಳೆಯ ಅಭ್ಯಾಸಗಳ ಜೊತೆಗೆ ಕ್ರಿಯಾಶೀಲರಾಗಿ ಅಭ್ಯಾಸದ ಕಡೆ ಗಮನ ಹರಿಸಿದ್ರೆ ನಿಮ್ಮ ಮುಂದಿನ ಭವಿಷ್ಯ ಉತ್ತಮವಾಗಿ ಸಾಗುತ್ತದೆ. ಯಾವುದೇ ಒತ್ತಡ ಇಲ್ಲದೆ ಪೋಷಕರು ಸಹ ಅವರಿಗೆ ಯಾವುದೇ ಒತ್ತಡ ಹಾಕದೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ BGS ವಿದ್ಯಾಸಂಸ್ಥೆ ಪ್ರಾಂಶುಪಾಲ ದಿವ್ಯಾಕುಮಾರ್, ಪರಮ ಪೂಜ್ಯ ಸ್ವಾಮೀಜಿಯವರ ಆಶಯದಂತೆ ಪ್ರತಿಯೊಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರವನ್ನು ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಅವಕಾಶ ಕಲ್ಪಿಸಲಾಗುತ್ತಿದೆ. ನಿಮ್ಮ ಪರೀಕ್ಷೆ ಸಮಯದಲ್ಲಿ ನಿಮ್ಮ ಮುಂದಿನ ಭವಿಷ್ಯ ಅಡಗಿರುತ್ತದೆ. ಪರೀಕ್ಷೆ ಸಂದರ್ಭದಲ್ಲಿ ಭಯ ಬಿಟ್ಟು ಹಿಂದೇಟು ಹಾಕದಂತೆ ಪ್ರತಿನಿತ್ಯ ಶ್ರದ್ಧೆಯಿಂದ ಓದಿ ಶಿಕ್ಷಕರು ತಿಳಿಸಿದ ಮಾಹಿತಿಯನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಎಂದರು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತಿರುವುದರಿಂದ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತಿದೆ. ಇದರ ಬಗ್ಗೆ ಪೋಷಕರು ನಿಗಾ ವಹಿಸಬೇಕು. ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದು ಭವಿಷ್ಯದಲ್ಲಿ ಮುಂದೆ ಬರಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಮಂಜುನಾಥ್ ರೆಡ್ಡಿ ಹಾಗೂ ಡಾ ಶಿವಕುಮಾರ್ ಇವರಿಂದ ವಿಶೇಷ ಉಪನ್ಯಾಸ ನಡೆಸಲಾಯಿತು. ಈ ವೇಳೆ ಸರ್ವೋದಯ ಪ್ರಾಂಶುಪಾಲ ಪ್ರಕಾಶ್, ಗಿರೀಶ್, ರಾಜಮಲ್ ನಾಯಕ್, ಗೋಪಾಲ್, ಅರೆಹಳ್ಳಿ ರಂಜಿತ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಒಂದು ಕಥೆ ನೆನಪಾಗ್ತದೆ. ದನಕರುಗಳ ಮಧ್ಯೆ ಒಬ್ಬ ನಿಮ್ಮ ಶಿಕ್ಷಕರು ನಿಮ್ಮನ್ನು ಗುರುತಿಸಿದ್ದಾರೆ. ನಿಮ್ಮ ಶಾಲೆಯ ನೀವು ಸಿಂಹ. ಹಾಗಾಗಿ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅಂತ ನೀವೇನಿದ್ರಿ, ನಾನು ಹಾಗೆ ಎಲ್ಲರ ಹಾಗೆ ಪಾಸ್ ಆಗ್ತೀನಿ ಅಂತಿದ್ರಲ್ಲ, ಇಲ್ಲ, ನೀವು ವಿಶೇಷವಾದ ಸಾಧನೆ ಮಾಡ್ತೀರಿ.
2,000 ಮಕ್ಕಳಲ್ಲಿ ಕೇವಲ 200 ಮಕ್ಕಳು ಕರೆಸಿದ್ದೀವಿ, ಅಂದರೆ 10% ಮಕ್ಕಳು ಕರೆಸಿದ್ದೀವಿ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನಡೆಸಲು ಒತ್ತಾಯಿಸಿ ಭ್ರಷ್ಟಾಚಾರ ವಿರುದ್ಧ ಆಂದೋಲನ ವೇದಿಕೆ ವತಿಯಿಂದ ಫೆಬ್ರವರಿ 6ರಂದು ತಾಲೂಕು ಕಚೇರಿ ಎದುರು ಧರಣಿ ಮತ್ತು ಸತ್ಯಾಗ್ರಹ ನಡೆಸಲಾಗುವುದೆಂದು ಹೋರಾಟ ಸಮಿತಿ ಸಂಚಾಲಕ ಎಚ್.ಎಸ್. ಮಂಜುನಾಥ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಜಿ ರವಿ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನಡೆಸಲು ಒತ್ತಾಯಿಸಿ ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಕಾರ್ಯಕ್ರಮವನ್ನು ಫೆಬ್ರವರಿ 6ರಂದು ತಾಲೂಕು ಕಚೇರಿ ಎದುರು ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನಡೆಸಲು ಒತ್ತಾಯಿಸಿ ತಾಲೂಕಿನ ಭ್ರಷ್ಟಾಚಾರ ವಿರುದ್ಧ ಆಂದೋಲನ ವೇದಿಕೆ ವತಿಯಿಂದ ಧರಣಿ ಮತ್ತು ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10ಕ್ಕೆ ಸರಿಯಾಗಿ ಮಹಾತ್ಮ ಗಾಂಧಿ ಸರ್ಕಲ್ ಪ್ರತಿಮೆಯಿಂದ ಮೆರವಣಿಗೆ ಹೊರಟು ತಾಲೂಕು ಕಚೇರಿ ಎದುರು ಧರಣಿ ಮತ್ತು ಸತ್ಯಾಗ್ರಹ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇದರ ಮೂಲ ಉದ್ದೇಶ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ ರಹಿತ ಮತ್ತು ಪಾರದರ್ಶಕ ಆಡಳಿತ ನಡೆಸಲು ವಿಫಲರಾಗಿರುವುದರಿಂದ ಧರಣಿ ಮತ್ತು ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಇದರಲ್ಲಿ ಸುಮಾರು ವಿವಿಧ ರೈತ ಸಂಘದವರು, ಸಂಘ ಸಂಸ್ಥೆ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಕೂಡ ಹೋರಾಟದಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ತೇಜಸ್ ಗೌಡ, ಗೋವಿಂದ್ ಕೆರೆ, ವಾಸು ಕಲ್ಕೆರೆ, ಲೋಕೇಶ್ ಮಡಬ, ಜಗದೀಶ್ ಕೆರೆಬೀದಿ, ಶಂಕರ್ ಹುಲಿಕೆರೆ, ಕಾಂತರಾಜ್ ಮಡಬ, ದೊರೆ, ಗುಲಸಿಂದ ಮಹೇಶ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ತಹಸೀಲ್ದಾರ್ನ ಹಳ್ಳಿಕಟ್ಟೆ ಹತ್ರ ಕೂರ್ಸೋ ಕಾರ್ಯಕ್ರಮ ಇತ್ತು. ನಾನು 2001ರಲ್ಲಿ ಸೇರಿದಾಗ ಯಾವುದೋ ಹಳ್ಳಿ ಇನ್ನೂ ನಾನು ಆಗಿನ ಸೇರಿದ್ದೆ. ಒಂದು ಹಳ್ಳಿಗೆ DC ತಹಸೀಲ್ದಾರು ಎಲ್ಲಾನು ಆ ವೇದಿಕೆ ಕರೆಸಿದ್ರು. ಆ ವೇದಿಕೆ ಈಗ ಏನಾಗಿದೆ, ಸಂಘಟನೆಗಳು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಆ ಗಟ್ಟಿತನ, ದಲಿತ ಸಂಘ, ರೈತ ಸಂಘ ಎಲ್ಲ ಒಂದು ಏನೇನೋ ಈಗ ಒಡೆದೋಗಿರೋದ್ರಿಂದ ಇದು ವೇದಿಕೆ ಹಿಂಗಾಗಿದೆ. ಭ್ರಷ್ಟಾಚಾರ ನಿರ್ಮೂಲನೆ ಈ ತಾಂಡವಾಡ್ತಾ ಇದೆ. ಅವತ್ತೇ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಏನು ಕಾರ್ಯಕ್ರಮ ಇಟ್ಕೊಂಡಿದ್ರು, ಇದೆಲ್ಲ ಅವತ್ತೇ IT-BT ಕಂಪ್ನಿ ಇರ್ಬೋದು, ಹಳ್ಳಿ ಕಡೆಗೆ ಒಂದು ಬೋರ್ಡನ್ನ ಹೋಗ್ಬೇಕು ಅಂತಂದರೆ ಅಫಿಷಿಯಲ್ ಕೇಳ್ಕೊಂಡು ಹೋಗ್ಬೇಕಿತ್ತು. ಆ ಮಾದರಿ ಇತ್ತು. 2000 ಆಚೆಗೆ 2000 ಈಚೆಗೆ ಬಿಟ್ಬಿಡ್ರಿ, ಹೋಯ್ತು, ಟಿಕೆಟ್ ಹೋಯ್ತು. ಎಲ್ಲ ಒಂದೊಂದು ಓಟ ಎಲ್ಲ ಕಾಂಗ್ರೆಸ್ ಓಟ್ ಹಾಕಿದ್ವಿ, BJPಗೆ ಹೋಗಿದ್ದು, ಅದಕ್ಕೆ ಹಾಕಿದ್ವಿ, ಎಲ್ಲರೂ ಹಾಕಿದ್ವಿ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕು ಕಬಳಿ ಸರ್ಕಾರಿ ಪಾಠಶಾಲೆ ಶಿಕ್ಷಕಿ ಗ್ರಾಮದ ನಿವಾಸಿ ಸರಳ ಎಂಬುವವರ ಮಗನಿಗೆ ಹೊಡೆದು ಶಾಲೆಗೆ ಹೋಗಲು ಭಯಪಡಿಸುವಂತೆ ಮಾಡಿದ್ದಾರೆ. ಅದರಿಂದ ಶಿಕ್ಷಕಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸರಳ ಕುಟುಂಬದವರು ಡಿಸಿ ಕಚೇರಿ ಆವರಣದಲ್ಲಿ ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸರಳ, ನನ್ನ ಮಗ ನೂತನ್ ಕಬಳಿ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅಲ್ಲಿನ ಶಿಕ್ಷಕಿ ಅವನಿಗೆ ಶಾಲೆಗೆ ಹೋಗಲು ಭಯಪಡುವಂತೆ ತೊಂದರೆ ನೀಡಿದ್ದಾರೆ ಮತ್ತು ವಿವಿಧ ರೀತಿ ಮಾತನಾಡಿದ್ದಾರೆ. ನನ್ನ ಮಗನಿಗೆ ಜ್ವರ ಬಂದು ಭಯಭೀತನಾಗಿರ್ತಾನೆ. ರಾತ್ರಿಯಲ್ಲಿ ನಿದ್ದೆ ಮಾಡದೆ ಮಿಡುಕಿ ಬೀಳ್ತಾನೆ. ನಾವು ಬಡವರಾಗಿದ್ದು ಬೇರೆ ಶಾಲೆಯಲ್ಲಿ ಓದಿಸಲು ಸಾಧ್ಯವಿಲ್ಲ. ಅದರಿಂದ ಶಾಲೆ ಶಿಕ್ಷಕಿಯ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದು ಮನವಿ ಮಾಡಿದರು. HCN ನ್ಯೂಸ್, ಹಾಸನ್. ನನ್ನ ಹೆಸರು ಸರಳ ಅಂತ ಸರ್. ನನ್ನ ಮಗ ಕಬ್ಳಿ ಸ್ಕೂಲಲ್ಲಿ ಓದ್ತಿದ್ದೇನೆ. ನಮ್ಮೂರು ಕಬ್ಳಿ. ನನ್ನ ಮಗ 1ನೇ ಕ್ಲಾಸಲ್ಲಿ ಓದ್ತಿದ್ದಾನೆ, ನೂತನ್ ಅಂತ. ಸ್ಕೂಲ್ ಮೇಡಮು ಬಂದು ರಾಧಾ ಮೇಡಮು ನನ್ನ ಮಗ ಏನೂ ತಪ್ಪು ಮಾಡಿಲ್ಲ, ಬರೀ ಪೇಂಟ್ ಮುಟ್ಟಿದ್ದಾನೆ ಅಂದ್ಬಿಟ್ಟು ಅವನಿಗೆ ಕೈಗೆ ಕಾಲಿಗೆ ಮೈಗೆ ಎಲ್ಲ ಹೊಡೆದು ಅವ್ನ ಮೆಟ್ರನ್ನೆಲ್ಲ ಇಸ್ಕಿ, ನೀನು ಈ ಸ್ಕೂಲಿಗೆ ಬರಬೇಡ, ನೀನು ಈ ಸ್ಕೂಲಿಗೆ ಬರೋದ್ರಿಂದ ನಮಗೆ ಪ್ರಾಬ್ಲಮ್ಮು, ನೀನು ಬೇರೆ ಸ್ಕೂಲಿಗೆ ಹೋಗೋ, ನೀನು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋಂಥ ಸ್ಕೂಲ್ಗೆ ಹೋಗೋ, ನಮ್ಮ ಸ್ಕೂಲಿಗೆ ಬರಬೇಡ ನೀನು ಅಂತ ಎಲ್ಲ ಹೊಡೆದು ಅವನನ್ನು ಹಿಂಸೆ ಕೊಟ್ಟಿದ್ದಾರೆ ಸರ್. ಅವನು ಒಂದು ವಾರದಿಂದ ಹುಷಾರಿಲ್ದಲೇ ಅವನು ನಳ್ಳಾಡಿ ಮಧ್ಯರಾತ್ರಿಲೆಲ್ಲ ಎದ್ದು ಎದ್ರುಕೊಂಡು. ಕೆಡಿಪಿ ತ್ರೈಮಾಸಿಕ ಸಭೆಯನ್ನ ನಿಯಮಿತವಾಗಿ ಕರೆಯದ ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ವಿರುದ್ಧ ಧರಣಿ ನಡೆಸುತ್ತಿರುವ ಕೆಡಿಪಿ ನಾಮನಿರ್ದೇಶನ ಸದಸ್ಯರ ಪ್ರತಿಭಟನೆ 4ನೇ ದಿನಕ್ಕೆ ಮುಕ್ತಾಯಗೊಂಡಿತು. ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಎದುರು ಕೆಡಿಪಿ ನಾಮನಿರ್ದೇಶನ ಸದಸ್ಯರು 4ನೇ ದಿನಕ್ಕೆ ಅರೆಬೆತ್ತಲೆ ಪ್ರತಿಭಟನೆ ಮುಂದುವರಿಸಲಾಗಿ ಸ್ಥಳಕ್ಕೆ ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದ ಹಿನ್ನೆಲೆ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಪ್ರತಿಭಟನಾ ನಿರತರ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಫೆಬ್ರವರಿ 19ರಂದು ಕೆಡಿಪಿ ತ್ರೈಮಾಸಿಕ ಸಭೆ ಹಮ್ಮಿಕೊಳ್ಳಲಾಗುವುದು ಹಾಗೂ ಸಭೆಗೆ ಎಲ್ಲ ಅಧಿಕಾರಿಗಳಿಗೂ ನೋಟಿಸ್ ನೀಡಿ ಕಡ್ಡಾಯವಾಗಿ ಸಭೆಗೆ ಹಾಜರಾಗುವಂತೆ ತಿಳಿಸಲಾಗುವುದು ಮತ್ತು ಸಭೆಗೂ ಮುಂಚಿತವಾಗಿ ಎಲ್ಲ ಸದಸ್ಯರಿಗೂ ಸಭೆಯ ಅಜೆಂಡಾ ಮತ್ತು ಪ್ರತಿಗಳನ್ನು ನೀಡುತ್ತೇವೆ ಎಂದು ಭರವಸೆ ನೀಡಲಾಗಿ ಪ್ರತಿಭಟನೆ ಮೊಟಕುಗೊಳಿಸಲಾಯಿತು.
ಪ್ರತಿ 3 ತಿಂಗಳಿಗೊಮ್ಮೆ ತಿಂಗಳ ಮೊದಲ ವಾರದಲ್ಲಿ ನಿಯಮಿತವಾಗಿ ನಡೆಸಬೇಕಾಗಿರುವ ತ್ರೈಮಾಸಿಕ ಕೆಡಿಪಿ ಸಭೆಯನ್ನ ನಡೆಸಬೇಕು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ, ಜಿಲ್ಲೆಯಲ್ಲಿ ಕೆಡಿಪಿ ಸದಸ್ಯನಾಗಿ ಕೆಲಸ ನಿರ್ವಹಿಸುತ್ತಿದ್ದು ತಾಲೂಕು ಪಂಚಾಯಿತಿಯ ಕಾರ್ಯವೈಖರಿ ನಮಗೂ ಗೊತ್ತಿದೆ. ಸರ್ಕಾರದ ನಿಯಮಾನುಸಾರ ಇವರವರು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಯಾರೋ ಒಬ್ಬರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರೆ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಸಾಧ್ಯ? ಅದನ್ನ ಬಿಟ್ಟು ಎಲ್ಲ ಸದಸ್ಯರನ್ನ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗಿ ಕೆಲಸ ಮಾಡಬೇಕು. ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಆದ್ರಿಂದ ಕೂಡಲೇ ಕೆಡಿಪಿ ಸಭೆ ಕರೆದು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಎಂದು ಇಒ ಹರೀಶ್ ಅವರಿಗೆ ತಿಳಿಸಿದರು. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜಣ್ಣ, ಪುರಸಭಾ ಸದಸ್ಯ ಪ್ರಕಾಶ್, ಕೆಡಿಪಿ ಸದಸ್ಯರಾದ ಬ್ಯಾಡರಹಳ್ಳಿ ಯೋಗೇಶ್, ಮಹೇಶ್ ಕಬ್ಬಾಳು, ಗುರುಪ್ರಸಾದ್, ಸಮೀವುಲ್ಲಾ, ಮಧುಸೂದನ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರು, ಪುರಸಭಾ ನಾಮನಿರ್ದೇಶನ ಸದಸ್ಯರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈ ವೇದಿಕೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಒಳ್ಳೆತನಕ್ಕೆ ಸೌಜನ್ಯಕ್ಕೆ ಬೆಲೆ ಇಲ್ಲದನ್ನ ಅಧಿಕಾರಿ ಹರೀಶ್ ಅವರು ತೋರಿಸಿದ್ದಾರೆ. ಈ ದೌರ್ಜನ್ಯ ಒಳ್ಳೆಯದಲ್ಲ. ಹರೀಶ್ ಅವರೇ ಮಾಜಿ MLC ಅವರು, ಜಿಲ್ಲಾ ಕೆಡಿಪಿ ಮೆಂಬರು ಬಂದಿದ್ರು ಸಹ ಸ್ಥಾನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿ ಶಾಲಾ ಮಕ್ಕಳಂತೆ ಸರ್ಕಾರಿ ಶಾಲಾ ಮಕ್ಕಳನ್ನ ತಯಾರು ಮಾಡಿ ಎಸ್ಎಸ್ಎಲ್ಸಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರಲಿ. ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಕರೆ. ಹಾಸನ ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರಿಂದ ಪ್ರತಿಭಟನೆ. ರೈತರಿಗೆ ಸ್ಪಂದಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಸಾಥ್ ನೀಡಿದ ಹಲವು ಪ್ರಗತಿಪರ ಸಂಘಟನೆಗಳು. ಜಯಂತಿ ಕಾರ್ಯಕ್ರಮದಲ್ಲಿ ಕಡಿಮೆಯಾದ ಜನರ ಭಾಗವಹಿಸುವಿಕೆ. ಮಡಿವಾಳ ಮಾಚಿದೇವ ಜಯಂತಿಯಲ್ಲಿ ಬಿಪಿ ಕೃಷ್ಣೇಗೌಡರ ಬೇಸರ. ಸಮುದಾಯದವರು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು ಕರೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.